ಎಲ್ಲರಿಗೂ ನಮಸ್ಕಾರ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಸ್ನೇಹಿತರೆ, ದಾವಣಗೆರೆ ಜಿಲ್ಲೆಯ ವಿಶೇಷ ಶಾಸನಗಳಲ್ಲಿ ಒಂದು 3 ಶಾಸನಗಳನ್ನು ನಾನು ಪ್ರಸ್ತಾಪಿಸೋಕ್ಕೆ ಇಷ್ಟಪಡ್ತೀನಿ. 1ನೇ ಶಾಸನ ಕಾಡಜ್ಜಿಯ ಶಾಸನ. ಇದು ರಾಷ್ಟ್ರಕೂಟರ ಕಾಲದ ಈ ಶಾಸನದಲ್ಲಿ, ಅಂದರೆ ಅವತ್ತಿನ ಕಾಲದ ಸೂಳೆಯರ ಪದ್ಧತಿ ಏನಿತ್ತು, ಆ ಸೂಳೆಯರ ವಂಶಾವಳಿಯನ್ನು ಹೇಳ್ತಾ ಬರುತ್ತದೆ. ಈ ಸೂಳೆ ಪದ್ಧತಿ ಏನಿತ್ತು ಅದು ಅವತ್ತಿನ ಕಾಲದ ಒಂದು ಪವಿತ್ರವಾದ ಒಂದು ಹುದ್ದೆ ಮತ್ತು ಒಂದು ಪದವಿಯಾಗಿತ್ತು. ನಾವಿವತ್ತು ಅಂದುಕೊಳ್ಳುವ ರೀತಿಯಲ್ಲಿ ಅತ್ಯಂತ ಕೆಳದರ್ಜೆಯ ಪದಪ್ರಯೋಗ ಇರಲಿಲ್ಲ. ರಾಜರಿಗೆ ಸಲಹೆ ಕೊಡ್ತಕ್ಕಂಥ ಒಬ್ಬರು ಮಾರ್ಗದರ್ಶಕರಾಗಿ ಅವರು ಇದ್ದರು. ಹಾಗಾಗಿ ಅವರಿಗೆ ಸೂಳ್ಯರು ಅಂತ ಕರೀತಾರೆ. ಸೂಳ್ ಅಂದರೆ ಸುಂದರವಾದ ಮತ್ತು ಅರ್ಥಗರ್ಭಿತವಾದ ಸಲಹೆಯನ್ನು ನೀಡ್ತಕ್ಕಂಥವರು ಅಂತ ಅರ್ಥ. ಅದರಲ್ಲಿ ನಾವು ನಮ್ಮ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಶಾಂತಿ ಸಾಗರ ಏನಿದೆ, ಅದು ಸೂಳೆಕೆರೆ ಅಂತ ಕರಿತೀವಿ. ಆ ಶಾಂತವಿ ಅಂತಕ್ಕಂತಹ ಅವಳು ಒಂದು ಸುಂದರವಾದ ಏಷ್ಯಾದ ಅತ್ಯಂತ ದೊಡ್ಡ ಕೆರೆಯನ್ನು ಕಟ್ಟಿಸ್ತಾರೆ. ಹೀಗೆ ಅವರು ವೃತ್ತಿ ಇವತ್ತಿನ ರೀತಿಯಲ್ಲಿ ಅರ್ಥ ಮಾಡುವಂಥ ರೀತಿಯಲ್ಲಿ ಅವರ ವೃತ್ತಿ ಇರಲಿಲ್ಲ. ಅದೊಂದು ಉನ್ನತವಾದ ಹುದ್ದೆಯಾಗಿತ್ತು. ರಾಜರಿಗೆ ಆಪ್ತ ಸಲಹೆಗಾರರು ಮತ್ತು ಮಾರ್ಗದರ್ಶಕರಾಗಿದ್ದರು. ಇನ್ನು ಈ ಕಾಡಜ್ಜಿಯ ಶಾಸನ ಆ ಸೂಳೆಯರ ಒಂದು ವಂಶಾವಳಿಯನ್ನು ಹೇಳ್ತಾ ಬರ್ತದೆ. ಹಾಗೆಯೇ ಇನ್ನೊಂದು ಶಾಸನ ನಮಗೆ ಭಾಳ ವಿಶೇಷವಾದ್ದು ಅಣಜಿ ಶಾಸನ. ಕ್ರಿಸ್ತಶಕ 5ನೇ ಶತಮಾನದ ಕಾಲಘಟ್ಟಕ್ಕೆ ಹೊಂದುವ ಈ ಶಾಸನ, ಇದು ಒಂದು ವಿಶೇಷ ಏನು ಅಂದರೆ, ಇಡೀ ಭಾರತ ದೇಶದಲ್ಲಿ ಯಾವುದೇ ಒಬ್ಬ ರಾಜ ಮಹಾರಾಜರು ಸೋತಿದ್ದಕ್ಕೆ ಎಲ್ಲೂ ತಾವು ಹೇಳ್ಕೊಂಡಿಲ್ಲ. ಆದರೆ ಕನ್ನಡಿಗರ ಒಂದು ರಾಜವಂಶವಾದ ಕದಂಬರು ತಾವು ಸೋತಿದ್ದಕ್ಕೆ ಒಂದು ಶಾಸನವನ್ನು ಹಾಕಿಸಿರೋದು ಬಹಳ ವಿಶೇಷವಾದ್ದು. ಇದು ಕನ್ನಡದ ಜನರ ಹೆಮ್ಮೆಯ ವಿಚಾರವೂ ಹೌದು. ಏಕೆಂದರೆ ಸಮಾನವಾಗಿ ಸ್ವೀಕರಿಸಬೇಕು ಸೋಲು ಗೆಲುವನ್ನು. ಅದು ಭಾರತದಲ್ಲಿ ಕನ್ನಡಿಗರು ಮಾತ್ರ ಅದನ್ನು ತೋರಿಸಿದ್ದಾರೆ. ಕದಂಬರಿಗೂ ಕೇಕೆಯರಿಗೂ ಮತ್ತು ನೊಳಂಬ ಪಲ್ಲವರಿಗೂ ಯುದ್ಧ ನಡೆಯುತ್ತೆ. ಯುದ್ಧ ನಡೆದಂಥ ಸಂದರ್ಭದಲ್ಲಿ ಮೊದಲಿಗೆ ಕದಂಬರು ಜಯಗಳಿಸ್ತಾರೆ. ಆದರೆ ಕೊನೆಗೆ ಕೇಕೆಯರು ಮತ್ತು ಪಲ್ಲವರು ಒಟ್ಟಾಗಿ ಕುತಂತ್ರದಿಂದ ಕದಂಬರನ್ನು ಸೋಲಿಸ್ತಾರೆ. ಆ ಸೋತಿದ್ದಕ್ಕೆ ಶಿವಾನಂದ ಶರ್ಮ ಅಂತಕ್ಕಂಥವರು ಅನ್ನ ಆಹಾರಾದಿಗಳನ್ನು ಬಿಟ್ಟು ಹುಲ್ಲಿನ ಮೇಲೆ ಮಲಗಿ ಅವರು ತಮ್ಮ ದೇಹವನ್ನು ತ್ಯಾಗ ಮಾಡ್ತಾರೆ. ಅದಕ್ಕೆ ಒಂದು ಶಾಸನವನ್ನು ಹಾಕಿಸಿದ್ದಾರೆ. ಅಂದರೆ ಕದಂಬರಿಗೆ ಸೋಲಾಗಿದ್ದಕ್ಕೆ ಒಂದು ಶಾಸನ. ಅದು ನಮ್ಮ ದಾವಣಗೆರೆ ಜಿಲ್ಲೆಯ ಒಂದು ಕೊಡುಗೆ. ಅದಾದಮೇಲೆ ನಮಗೆ 3ನೇ ಶಾಸನ ಕೊಡಗನೂರಿನ ಶಾಸನ. ಈ ಕೊಡಗನೂರಿನ ಶಾಸನದ ವಿಶೇಷತೆ ಏನು ಅಂದರೆ, ಕನ್ನಡ ಭಾಷೆಯ ಅಕ್ಷರಗಳನ್ನು ಹೇಗೆ ಬರೀಬೇಕು, ತಲೆಕಟ್ಟು ಹೆಂಗೆ ಕೊಡಬೇಕು, ಕೊಂಬು ಹೆಂಗೆ ಕೊಡಬೇಕು, ಇಳಿವತ್ತು ಹೆಂಗೆ ಕೊಡಬೇಕು, ಒಕ್ಕಳ ಹೆಂಗೆ ಕೊಡಬೇಕು, ಅಂದರೆ ಅಕ್ಷರ ವಿನ್ಯಾಸವನ್ನು ಹೇಗೆ ಮಾಡಬೇಕು ಅಂತಕ್ಕಂಥ ಒಬ್ಬ ತಜ್ಞ ಇಕ್ಕುಡಾಚಾರಿ ಆತನನ್ನು ಉಲ್ಲೇಖಿಸುವ ಒಂದು ಶಾಸನ ಇದು. ಇದು 11ನೇ ಶತಮಾನದ ಶಾಸನವಾಗಿದ್ದು, ಇದರಲ್ಲಿ ಇಕ್ಕುಡಾಚಾರಿ ಅಂತಕ್ಕಂಥವನು ಈ ಅಕ್ಷರ ವಿನ್ಯಾಸ, ಕನ್ನಡ ಅಕ್ಷರ ವಿನ್ಯಾಸದ ಒಬ್ಬ ತಜ್ಞನಾಗಿರ್ತಾನೆ. ಅಂದರೆ ಇಡೀ ಕನ್ನಡ ನಾಡಿನ ಅಥವಾ ಕರ್ನಾಟಕದ ಕನ್ನಡಕ್ಕೆ ಸಂಬಂಧಪಟ್ಟಂಥ ಯಾವುದೇ ಶಾಸನಗಳಲ್ಲಿ ನಮಗೆ ಈ ರೀತಿಯ ಮಾಹಿತಿ ಸಿಗಲ್ಲ. ಆದರೆ ಇಕ್ಕುಡಾಚಾರಿ ಆತ ಒಬ್ಬ ಅಕ್ಷರ ಲಿಪಿ ತಜ್ಞನಾಗಿದ್ದ, ಲಿಪಿ ವಿನ್ಯಾಸ ತಜ್ಞನಾಗಿದ್ದ ಅಂತಕ್ಕಂಥದ್ದು ನಮಗೆ ಕಂಡು ಬರ್ತದೆ. ಇಂಥ ಅನೇಕ ಶಾಸನಗಳು ನಮ್ಮ ಜಿಲ್ಲೆಯಲ್ಲಿದ್ದಾವೆ. ಅವುಗಳನ್ನು ನಾವು ಈ ರಾಜ್ಯೋತ್ಸವದ ತಿಂಗಳಲ್ಲಿ ನೋಡ್ತಾ ಹೋಗೋಣ. ಸದ್ಯಕ್ಕೆ ಈ 3 ಶಾಸನಗಳನ್ನು ನೆನಪು ಮಾಡಿಕೊಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ರಾಜ್ಯೋತ್ಸವದ ಶುಭಾಶಯಗಳೇ ನಮಸ್ಕರಿಸ್ತೇನೆ.